ಪತ್ನಿ ಅಂತ್ಯಕ್ರಿಯೆ ಸ್ಥಳವನ್ನ ಪರಿಶೀಲಿಸಿದ ದೇವೇಗೌಡರು. ಅಂತ್ಯಕ್ರಿಯೆ ಸಂಬಂಧ ಹಲವು ಸಲಹೆಯನ್ನ ಕೊಟ್ಟ ಗೌಡ್ರು ಇದೀಗ ದುಃಖದ ನಡುವೆಯೂ ಕೂಡ ಕರ್ತವ್ಯವನ್ನ ಮೆರೆದಿದ್ದಾರೆ ದೇವೇಗೌಡರು. ನಿಜಕ್ಕೂ ಕೂಡ ಪತ್ನಿ ಅಂತ್ಯಕ್ರಿಯೆ ಸ್ಥಳವನ್ನ ಪರಿಶೀಲಿಸಿದ್ದಾರೆ ದೇವೇಗೌಡರು. ಅಂತ್ಯಕ್ರಿಯೆ ಸಂಬಂಧ ಹಲವು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ದೊಡ್ಡಗೌಡರು. ದುಃಖದ ನಡುವೆಯೂ ಕೂಡ ಕರ್ತವ್ಯ ಮರೆಯದ ದೇವೇಗೌಡರು. ಪಾಪ ಪತ್ನಿಯನ್ನ ಕಳೆದುಕೊಂಡಿದ್ದಾರೆ, ಆದರೂ ಕೂಡ ಕರ್ತವ್ಯ ಮೆರಿತಾ ಇದ್ದಾರೆ. ದೇವೇಗೌಡರಿಗೆ ಸಾಥ್ ನೀಡಿದ್ದಾರೆ ಪುತ್ರ HD ರೇವಣ್ಣಗೌಡ. ಜೊತೆಗೆ ಬೆಳಗ್ಗೆಯಿಂದಲೇ ಅಂತ್ಯಕ್ರಿಯೆಯ ಎಲ್ಲಾ ಸಿದ್ಧತೆಗಳನ್ನ ಕೈಗೊಂಡಿರುವಂಥದ್ದು ರೇವಣ್ಣ ಅವರು. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಮೋದಿ ಪರ ಕಟ್ಟರ್ ಭಾಗಿಯಾಗಿರುವಂಥದ್ದು. ಕೇಂದ್ರದ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿರುವ ಕೇಂದ್ರ ಸಚಿವ ಪತ್ನಿ ಅಂತ್ಯಕ್ರಿಯೆ ಸ್ಥಳವನ್ನ ಪರಿಶೀಲಿಸಿದ್ದಾರೆ ದೇವೇಗೌಡರು. ಇದೀಗ ಅಂತ್ಯಕ್ರಿಯೆ ಸಂಬಂಧ ಹಲವು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ದೇವೇಗೌಡರು. ಹೇಗಾಗಬೇಕು ಅಂತ್ಯಕ್ರಿಯೆ ಅನ್ನುವಂಥದ್ದು, ದುಃಖದ ನಡುವೆಯೂ ಕೂಡ ಕರ್ತವ್ಯವನ್ನ ಮಾಡ್ತಾ ಇರುವಂಥದ್ದು ದೇವೇಗೌಡರು. ಪ್ರೀತಿಯ ಪತ್ನಿ ಇನ್ನಿಲ್ಲ ಅಂದ್ರೂ ಕೂಡ ಯಾವೆಲ್ಲ ಸಲಹೆ ಕೊಡ್ಬೋದು, ದೊಡ್ಡವರಾಗಿ ಮಕ್ಕಳಿಗೆ ಜೊತೆಗೆ ಮೊಮ್ಮಕ್ಕಳಿಗೆ ಆ ಕಾರ್ಯವನ್ನು ಮಾಡುವಂತಹ ಪುರೋಹಿತರಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಹೇಗಾಗಬೇಕು ಅಂತ್ಯಕ್ರಿಯೆ ಅನ್ನುವಂಥದ್ದು ಸ್ವತಃ ಅವರೇ ಬಂದು ಸ್ಥಳವನ್ನು ಪರಿಶೀಲಿಸಿ ಈ ರೀತಿಯಾಗಿಯೇ ಒಂದು ಸಲ್ಲಿಕೆ ಆಗಬೇಕು, ಈ ರೀತಿ ಪೂಜೆ ಪುನಸ್ಕಾರಗಳು ನಡಿಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. HD ರೇವಣ್ಣ ಅವರು ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ರೇವಣ್ಣ ಅವರೇ ಈ ಒಂದು ಅಂತ್ಯಕ್ರಿಯೆ ಸ್ಥಳವನ್ನು ಕೂಡ ನೋಡ್ಕೊಳ್ತಾ ಇರುವಂಥದ್ದು, ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆ ಸಂಬಂಧ ಹಲವು ಸಲಹೆಯನ್ನು ಸ್ವೀಕಾರ ಮಾಡಿರುವಂಥದ್ದು. ದುಃಖದ ನಡುವೆಯೂ ಕೂಡ ಕರ್ತವ್ಯವನ್ನ ಮೆರೆದಿದ್ದಾರೆ. ದೇವೇಗೌಡರಿಗೆ ಸಾಥ್ ನೀಡಿರುವಂಥದ್ದು ಪುತ್ರ HD ರೇವಣ್ಣ. ತಂದೆ ತಾಯಿಯನ್ನ ಕಳೆದುಕೊಂಡಿರುವಂತಹ ನೋವಲ್ಲಿರುವಂತಹ ರೇವಣ್ಣ ಅವರು, ಪತ್ನಿಯನ್ನ ಕಳೆದುಕೊಂಡಿರುವಂತಹ ದೇವೇಗೌಡರು. ಆದರೂ ಕೂಡ ಮುಂದಿನ ಕಾರ್ಯಗಳು ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ. ಪ್ರೀತಿ ಎಷ್ಟೇ ಇದ್ರೂ ಕೂಡ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಮುಂದಿನ ಕರ್ತವ್ಯ ಕಾರ್ಯಗಳು ನಡಿಲೇಬೇಕು. ಎಷ್ಟೇ ನೋವಾಗಿದ್ರೂ ಕೂಡ, ಎಷ್ಟೇ ನೋವಿದ್ರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಕೊನೆಗೂ ಕೂಡ ಒಂದು ಹರದನಹಳ್ಳಿ, ಹಾಸನ ಜಿಲ್ಲೆಯ ಹರದನಹಳ್ಳಿ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಪತ್ನಿಗೆ ಯಾವ ರೀತಿಯಾಗಿ ಅಂತ್ಯಕ್ರಿಯೆ ಮಾಡಬೇಕು, ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು, ಪೂಜೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ರೇವಣ್ಣ ಅವರಿಗೆ. ಶ್ರೀನಿವಾಸ ಅಲ್ಲ, ತುಮಕೂರು. ಸಚಿನ ಕನೆಕ್ಟ್ ಆಗಿದೆಯಾ?